ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತೇನಪ್ಪ ಸೀನ್ ಅಂದರೆ ಆಗಲೇ ನೋಡಿರ್ತೀರೋ ಕ್ಯಾಪ್ಷನಲ್ಲಿ ನಂದಿ ಹಿಲ್ಸ್ ಅಂತ ಹಾಕಿರ್ತೀವಿ. ಸೊ ಇವತ್ತು ನಾನು ಫಸ್ಟ್ ಟೈಮ್ ನಂದಿ ಹಿಲ್ಸ್ಗೆ ಹೋಗ್ತಾಯಿದ್ದೀನಿ, ಅದು ನಮ್ಮ ಕಸಿನ್ ಜೊತೆ. ಸೊ ಗಾಡಿ ಎಲ್ಲ ರೆಡಿ ಇದೆ. ಟೈಮ್ ನೋಡ್ಬೋದು, ಟೈಮ್ ಬಂದು 4:46 ಆಗಿದೆ. ಸೊ ಇವಾಗ ಬಿಡೋಣ ಅಂದ್ಕೊಂಡಿದ್ದೀವಿ. ನನಗಂತೂ ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಏನು ಸೀನ್ ಏನೂ ಗೊತ್ತಿಲ್ಲ. ಇವಾಗ ನನ್ನ ತಂಗಿನೊಬ್ಳನ್ನ ಪಿಕ್ ಮಾಡಬೇಕು. ಅವಳನ್ನ ಪಿಕ್ ಮಾಡಿಬಿಟ್ಟು ಹಂಗೆ ಸೀದಾ ಹಂಗೆ ಹಿಲ್ಸೋ. ಸೊ ಸಿಗೋಣ, ನೋಡೋಣ. ಟ್ರಾಫಿಕ್ ಇರ್ಬೋದು ನಾವು ಮೋಸ್ಟ್ಲಿ, ನೋಡುವ. ಸೊ ಬನ್ನಿ ಗೈಸ್, ಗಾಡಿನ ತೆಗಿಯೋಣ. ಸೊ ನೋಡಿ, ನಮ್ಮ ಐರಾವತ ರೆಡಿ ಇದೆ. ಇದೆ ನನ್ನ ಗಾಡಿ, ಅಪ್ಪ ಪ್ರೀತಿಯಿಂದ ಕೊಡ್ಸಿರೋ ಗಾಡಿ. ಈ ಗಾಡಿಯಲ್ಲೇ ಇವತ್ತು ನಂದಿ ಹಿಲ್ಸ್ ಹೋಗೋದು. ಸೊ ಗೈಸ್, ವಿ ಆರ್ ಸೆಟ್ ಟು ಲೀವ್. ನೋಡಿ ಈ ಗಾಡಿ ತಿಳ್ಕೊಂಡು. ಸೊ ಇದನ್ನು ಸೊ ಗೈಸ್, ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ. ನೋಡಿ, ಬೆಳಗ್ಗೆ ಬೆಳಗ್ಗೆ ಚಿತ್ರಾನ್ನ ಸಿಕ್ಕಿರೋದೆ ದೇವರು. ಇದನ್ನ ಮುಗಿಸ್ಕೊಂಡು ಬಿಟ್ಟಾಗ್ತಾರೆ. A few moments later. ಆಗೋಯ್ತಲ್ಲ, ಲೇಟ್ ಆಗೋಯ್ತು ಗೈಸ್. ಇವ್ರನ್ನೆಲ್ಲ ಕರ್ಕೊಂಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಅಷ್ಟೇ. ಇನ್ನು ಸೂರ್ಯನ ನೋಡ್ಬೇಕಷ್ಟೇ, ಏನು ಸೀನ್ರಿನೂ ಇಲ್ಲ, ಏನೂ ಇಲ್ಲ. ಗೈಸ್ ಇವಾಗ ಎಲ್ಲ ಟೀ ಕುಡಿತವ್ರೆ ಅಷ್ಟೇ. ಬಿಸಿಲಲ್ಲಿ ಇವಾಗ ಸೂರ್ಯನ ನೋಡ್ಬೇಕಷ್ಟೇ. ಚಿಯರ್ಸ್. ಇದೇನಾ ಎಂಟ್ರೆನ್ಸು? ಹಾಂ, ಸನ್ರೈಸ್ ವ್ಯೂ ಪಾಯಿಂಟ್ ಇಲ್ಲೇ ಹೋಗ್ಬಿಡೋಣ. ಇಲ್ಲೇ ಹಿಂಗೆ ಹೋಗೋಣ. ಹಾಂ, ಏಯ್ ಮಾಮ್, ನೋಡ ಮೋಡ 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 ಅಯ್ಯೋ ಮೋಡ. ಕತ್ತೆ ಪರವಾಗಿಲ್ಲ. 5 ಸಾಗೈತೆ ಬಿಡು. 5 ಗಂಟೆ ಅನ್ಕೊಂತಾರೆ. ಸುಮ್ಮನೆ ಅದೊಂದು ಚೂರ ಬೆಳಗ್ಗೆ ತಿಂಡಿ ಅಣ್ಣ, ಏನು ಕನ್ಸಲ್ಲ. ಲೈಟ್ ಓಪನ್ ಆಗ್ತಾ ಇರುತ್ತೆ. ಏನೋ ಇದೆಲ್ಲ ಕಪಲ್ಸ್ ಕುತ್ಕೊಳ್ಳೋಕ್ಕೆ ಇದಾ ಸ್ಪಾಟ್. ಸಮ್ಮರ್ ರೆಸಿಡೆನ್ಸ್ ಅಂತ ನೋಡೋ. ಯಾರೋ ಲೋಕಲ್ ಅವ್ರು ಇರ್ಬೇಕು ಇವರು. ವರ್ಕೌಟು ಗೈಸ್, ಇವಾಗ ಬಂದಿದ್ದೀವಿ ವ್ಯೂ ಪಾಯಿಂಟ್ ಅಂತೆ. ಏನು ಕಾಣಿಸುತ್ತೆ ನೋಡೋಣ. ಬನ್ನಿ, ಒಂದು ಸ್ವಲ್ಪ ಬೇಗ ಬರಬೇಕಾಯಿತು. ಏನು ವ್ಯೂ ಪಾಯಿಂಟು ಫುಲ್ಲು. ಐತೆ ಮೋಡ ಆ ಕಡೆ ಎಲ್ಲ ಎಂತ ಕಾಣ್ತೈತೆ. ಜಾರ್ ಬಿಡಿದ್ದ
ಅಲ್ಲಿಗೆ ಹೋಗ್ಬೋದು ನೋಡು ಅಲ್ಲಿವರೆಗೂ. ಅದೇ ಅಲ್ಲಿ ಆ ಕಡೆ ಹಸಿಂದ ಹೋಗ್ಬೋದು. ಐ ಬಾರೋ ಕೆಳಗಡೆ ಹೋಗೋಣ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ನೋಡ್ತೇವೆ. ಏನ್ ಮಾಮ್ ಇದು ಫುಲ್ ಪಾತಾಳಕ್ಕೆ ಇಟ್ಬಿಟ್ಟವ್ರ. ಬಿಸ್ಲಿಗೆ ಏನ್ ಕಾಣಿಸ್ತಿಲ್ಲ ಬಿಡು. ಸ್ಟೆಪ್ಸ್ ಆನ್ ಮಾಡ್ತೀನಿ. 10,000 ಸ್ಟೆಪ್ಸ್ ಆಗುತ್ತೆ ನೋಡೋಣ. ಇವಾಗ ಕೆಳಗಡೆ ಹೋಗದಾ? ಬಾರಲ್ಲೋ ಹ್ಞೂಲೇ ಹತ್ಬೇಕು. ಸೊ ಗೈಸ್ ಇವಾಗ ಫೋಟೋ ಹಿಡ್ದಿದ್ದಾಯ್ತು. ಮತ್ತೆ ಹತ್ತವ್ರೆ ಹುಡುಗರು. S24 ಬಿಟ್ಟವ್ರೆ ಕಡ್ಮೇಲೆ ದೀಪಾವಳಿಗೆ. ಏನ್ ಮಾಡ್ತೀಯ ಅಂತ ಅದೇ ಚೆನ್ನಾಗೈತೆ. ಒಳ್ಳೆ ಸ್ಪಾಟ್ ಇದು. ಇವಾಗ ಮೇಲೆ ಹೋಗೋಣ. ಸನ್ರೈಸ್ ವ್ಯೂ ಪಾಯಿಂಟ್. ಎಲ್ಲ ಸನ್ರೈಸ್ ವ್ಯೂ ಪಾಯಿಂಟ್. ಮುಂದೆ ಜಾಗನೇ ಇಲ್ಲ. ಇಲ್ಲೇ ನೋಡ್ಕೊಬೇಕು ಸಣ್ಣ. ಅಲ್ಲಿ ನಡಿ ಕೆಳಗಡೆ ನಡಿ. ಗೈಸ್ ಹೆಂಗಿದೆ ಪ್ರಕೃತಿ ಸೌಂದರ್ಯ? ಪ್ರಕೃತಿ ಸೌಂದರ್ಯ ಹೆಂಗೈತೆ? ಸಕ್ಕತ್ತಾಗಿದ್ಯಾ? ಇನ್ನು ಸವಿತಾ ಇದೆ. ಸವಿತಾ ಇದೆಯಾ? ಏನ್ ಮಾತಾಡೋಣ, ಸುಸ್ತಾಗೈತೆ ನಂಗೆ. ಪ್ರಕೃತಿ ಸೌಂದರ್ಯ ಅದೇನಾ ವ್ಯೂ ಪಾಯಿಂಟ್? ಅಬ್ಬಾ ಇಷ್ಟಲ್ಲಿ ಸುಸ್ತಾಗೈತೆ ನಂಗೆ. ಗೈಸ್ ಬೆಟ್ಟ ಹತ್ತಿದ್ದೀವಿ, ನಂದಿ ಬೆಟ್ಟ.
ಶಿವ ನೆಲೆಸಿದ್ದಾರೆ ಅಂತ ಸುಮ್ಮನೆ ಹೇಳದ್ನ. ಅದಕ್ಕೆ ದೇವಸ್ಥಾನ ಎಲ್ಲೂ ನೀರು ಸಿಗಲ್ವ ಇಲ್ಲಿ? ಇಲ್ಲೇ ಇಲ್ವಾ? ಇಲ್ಲೇ ಐತೆ, ಹಂಗೆ ಕುಡ್ಕೊಂಬಿಡ. A few minutes later. So guys, finally we are in Isha Foundation. ನೋಡ್ರಿ ಏನ್ ಪೀಸ್ ವೈವಪ್ಪ ಇಲ್ಲಿ, ಒಂಥರ ನೆಮ್ಮದಿ. ಸೊ ಗೈಸ್, ಹತ್ರ ಬಂದ್ವಿ. ಡಿವೈನ್ ಎಕ್ಸ್ಪೀರಿಯನ್ಸು ಇಲ್ಲಿ ದೇವ್ರ ಹತ್ರ. ಇವಾಗ ಊಟಕ್ಕೆ ಬಂದಿದ್ದೀವಿ ಎಲ್ಲ. ಸೊ ಗೈಸ್, ಇವಾಗ ಊಟ ಎಲ್ಲ ಮುಗೀತು. ಇವಾಗ ಮತ್ತೆ ಹೊರಡಬೇಕು. ಸೊ ಗೈಸ್, ಇವಾಗ ನಾವು ಇದು ಶ್ರೀನಿವಾಸ ಸಾಗರ ಡ್ಯಾಮಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ, ನೋಡ್ಬೋದು ನೀವು. ನೋಡಿ, ಹೇಳಕ್ಕೋ ಶ್ರೀನಿವಾಸ ಸಾಗರ ಇದೇನೇ ಹೇಳಕ್ಕೋ. ಜಾಸ್ತಿ ಚೆನ್ನಾಗಿದ್ದಾರೆ. ಜಾರ್ತಾ ಇದೆ ಗೈಸ್, ಪಾಚಿ ಕಟ್ಕೊಂಡಿದೆ. ಹುಷಾರಾಗಿ ನೋಡ್ಕೊಂಡು ನೋಡಬೇಕು. ಎಲ್ಲ ಹುಡುಗರೆಲ್ಲ ಇಲ್ಲೇ ಬಿದ್ದು ಒದ್ದಾಡ್ತವ್ರೆ. ನೀರು ಫೋರ್ಸ್ ಜಾಸ್ತಿ ಆಗೈತೆ ಗೈಸ್. ಗ್ರೂಪ್ ಹೋಗೋಣ. ಸೊ ಗೈಸ್, ಇವಾಗ ಮುಗೀತು ಫಾಲ್ಸಲ್ಲಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇವರೆಲ್ಲ ನೆಂದೋದ್ರು. ಕ್ರೇಜಿಯಾಗಿ ಸೈಕಾಗಿತ್ತಂತೆ. A few inches later. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತನಕ ನಾನು ಸಿಗ್ತೀನಿ ನಿಮಗೆ ಹೊಸ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.